ಹಾಯ್ ಸ್ನೇಹಿತರೆ, ನೋಡಿ ಇದು ಬೆಂಗಳೂರು ಟೆರೇಸ್, ನಮ್ಮ ಅತ್ತೆ ಮನೆ ಟೆರೇಸು. ನೋಡಿ ಸ್ನೇಹಿತರೆ, ನಮ್ಮ ಅತ್ತೆ ಎಷ್ಟು ಗಿಡಗಳು ಬೆಳೆಸಿದ್ದಾರೆ ನೋಡಿ. ಎಲ್ಲ ಭೂಮಿ ಬೇಕು ಬೆಳೆಯೋಕ್ಕೆ ಅಂತಿರಲ್ಲ ನೋಡಿ. ಇದು ಬಿಳಿ ಛತ್ರಿ ಗಿಡ, ನಿಮ್ಮೂರ್ಲಿ ಏನಂತೀರ ಗೊತ್ತಿಲ್ಲ. ಇದು ಬಿಳಿ ಗಣಗಲೆ ಗಿಡ ಸ್ನೇಹಿತರೆ. ಇದು ಬಸವನ ಪಾದದ ಗಿಡ, ಔಷಧಿ ಗುಣ ಇದೆ, ನಮ್ಗೆ ಗೊತ್ತಿಲ್ಲ. ಇದು ನೋಡಿ, ಅದು ಬಿಳಿ ಛತ್ರಿ ಗಿಡ. ಇದು ಪಿಂಕ್ ಕಲರು ಛತ್ರಿ ಗಿಡ ಇದು ಸ್ನೇಹಿತರೆ. ಇದು ದಾಳಿಂಬೆ ಗಿಡ. ಇದು ಪಿಂಕ್ ದಾಸವಾಳ ಗಿಡ. ಇಲ್ಲೊಂದು ಗಣಗಲೆ ಗಿಡ ಇದೆ, ದಾಳಿಂಬೆ ಗಿಡ ನೋಡಿ ಸ್ನೇಹಿತರೆ. ಇದು ಸೋ ಗಿಡ. ಇದು ರಾಮಫಲ ಅಂತ ಇದ್ರ ಹೆಸರು. ಹಣ್ಣು ಇನ್ನೂ ಬಿಟ್ಟಿಲ್ಲ, ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಶಂಖಪುಷ್ಪ ಗಿಡ, ಶಂಖಪುಷ್ಪ ಹೂವು ಇದು ಸ್ನೇಹಿತರೆ. ಏನಾದ್ರು ಟೆನ್ಷನ್ ಆದಾಗ ಈ ಹೂವನ್ನ ಕಿತ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ, ಟೀ ಅಂದರೆ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಕುಡಿದ್ರೆ ಟೆನ್ಷನ್ ಎಲ್ಲ ನಿವಾರಣೆ ಆಯ್ತದೆ. ಶಿವನ ಪ್ರಿಯ ಶನೇಶ್ವರ ಸ್ವಾಮಿಗೆ ಇಷ್ಟ ಇದು ಹೂವು ಸ್ನೇಹಿತರೆ. ನೋಡಿ, ಇದು ಬೆಂಗಳೂರು ಕನಕಾಂಬರ ಅಂತ ಇನ್ನೂ ಬಂದಿಲ್ಲ ನೋಡಿ. ಎಲ್ಲ ಸೋ ಗಿಡಗಳು ಸ್ನೇಹಿತರೆ. ನೋಡಿ, ಇಲ್ಲೊಂದು ಗಣಗಲೆ ಗಿಡ ಇದೆ, ಇಲ್ಲೊಂದಿದೆ ನೋಡಿ ಸ್ನೇಹಿತರೆ. ಇದು ಸ್ನೇಹಿತರೆ ಏನಪ್ಪ ಇದು ಅಂದರೆ, ಇದು ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ಸು ಸ್ನೇಹಿತರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಮಣ್ಣೇ ಬೇಕು ಭೂಮಿನೇ ಬೇಕು ಅಂತೀರ, ಬೆಳೆಸೋ ರೀತಿ ಚೆನ್ನಾಗಿರ್ಬೇಕು. ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಇದು ಅಂಗರಕಾಯಿ ಗಿಡ ಅಂತ, ಅಂದರೆ ಇದ್ರ ಪರ್ಕೆ ಚಾಪೆ ಎಲ್ಲ ಮಾಡ್ತಾರೆ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಏನಂತ ಕರೀತಾರೆ ಗೊತ್ತಿಲ್ಲ. ಇದೊಂದು ಗಿಡ ದಾಸವಾಳ ಗಿಡ ಸ್ನೇಹಿತರೆ. ಗುಲಾಬಿ ಗಿಡ. ಇದು ಅರ್ಶಿನ ನಾವು ಅಡುಗೆ ಮಾಡ್ತಿಲ್ಲ, ಅರ್ಶಿನ ಕೊಂಬು. ಇದು ಭೂಮಿಲಿ ಇನ್ನೂ ಬಂದಿಲ್ಲ, ಇದು ಇದರಲ್ಲೇ ಬೆಳೆಯೋದು, ಇನ್ನೂ ಗೆಡ್ಡೆ ಆಗಿಲ್ಲ. ಇದು ಎಲೆ ಎಂಬು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಖರ್ಜೂರ ಗಿಡ. ಇನ್ನೂ ಬೆಳೆದಿಲ್ಲ, ಇದು ಇನ್ನೂ ಬಂದಿಲ್ಲ. ತೋರಿಸ್ತದೆ ನೀವು ಟೆರೇಸ್ ಮೇಲೆ ಏನೇನು ಬೆಳಿಬೋದು ಅಂತ ನಿಮ್ಗೆ ಗೊತ್ತಾಗಲಿ. ಕೆಲವರು ಭೂಮಿನೇ ಬೇಕು ಅಂತಿರಲ್ಲ, ಅದಕ್ಕೆ ಭೂಮಿ ಇಲ್ಲದೇವರು ಯಾವ ಥರ ಬೆಳಿಬೋದು ಅಂತ ನೋಡಿ. ಇದು ನಮ್ಮ ಅತ್ತೆ ಕೇರಳದಿಂದ ತಂದಾಕಿರೋದು ಸ್ನೇಹಿತರೆ. ಈ ಗಿಡದ ಹೆಸರು ಸರಿಯಾಗಿ ನನಗೂ ಗೊತ್ತಿಲ್ಲ ಅಷ್ಟೊಂದು. ಇದು ಗ್ಯಾಸ್ಟ್ರಿಕ್ ನಿವಾರಣೆಗೆ ಆಯ್ತದೆ. ಕುದಿಸ್ಕೊಂಡು ನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡು ಒಂದು ವಾರ ಪೂರ್ತಿ ಕುಡಿದ್ರೆ ಗ್ಯಾಸ್ಟ್ರಿಕ್ ನಿವಾರಣೆ ಆಯ್ತು ಸ್ನೇಹಿತರೆ. ಮಸಾಲೆ ಐಟಮ್ಸು ಇದರಿಂದನೇ ಬೆಳೆಯೋದು ಸ್ನೇಹಿತರೆ, ಸರಿಯಾಗಿ ಗೊತ್ತಿಲ್ಲ. ಕೇರಳದಿಂದ ತಂದಾಕಿದರೆ ನಮ್ಮ ಅತ್ತೆ ನೋಡಿ ಸ್ನೇಹಿತರೆ. ಇದು ಕರಿಬೇವಿನ ಗಿಡ. ಇಲ್ಲೊಂದು ದಾಳಿಂಬೆ ಗಿಡ ಇದೆ. ಇದು ಕಿರುನಲ್ಲಿ ಅಂತ ಬರುತ್ತೆ, ಆ ಗಿಡ ಇದು ನೋಡಿ. ಇದು ಪಿಂಕ್ ಕಲರ್ ದಾಸವಾಳ ಹೂವು ಬಿಟ್ಟಿಲ್ಲ. ತುಳಸಿ ಗಿಡ. ಇದು ಇದು ಗಣಕೆ ಸೊಪ್ಪು ಅಂತ. ಹಣ್ಣುಗಳು ನೋಡಿ, ಕೆಮ್ಮು ಒಳ್ಳೆಯದು. ಬೊಜ್ಜು ಎಲ್ಲ ಮಾಡ್ಕೊತಿಂದ್ರೆ ಬಾಂತಿಗೆ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ತುಂಬ ನೆಗಡಿ ಕೆಮ್ಮಿಗೆಲ್ಲ ಒಳ್ಳೆಯದು ಸ್ನೇಹಿತರೆ. 7 ಸುತ್ತಿನ ಮಲ್ಲಿಗೆ ಗಿಡ, ಇನ್ನೂ ಹೂವು ಬಿಟ್ಟಿಲ್ಲ, ಬಂದಿಲ್ಲ. ಇದು ದಾಳಿಂಬೆ ಗಿಡ. ನಿಂಬೆಕಾಯಿ ಬಿಟ್ಟೈತೆ ನೋಡಿ, ಚಿಕ್ಕ ಚಿಕ್ಕದು ಈ ಥರ. ಇಲ್ಲೊಂದು ಶಂಖಪುಷ್ಪ, ಅಲ್ಲೊಂದು ಗಣಗಲೆ ಗಿಡ ನೋಡಿ. ಚೀಲದಲ್ಲಿ ಗೊಬ್ಬರ ಹೆಂಗೆ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ಇದು ರಾಣಿ ಗಿಡ ಅಂತ ನಮ್ಮೂರಲ್ಲಿ. 12 ಗಂಟೆ ರಾಣಿ ಗಿಡ, 3 ಗಂಟೆ ರಾಣಿ ಗಿಡ ಅಂತಾರೆ. ಬೆಳಿಗ್ಗೆ ಹೋಗಿ ಹಿಂಗೆ ಕ್ಲೋಸ್ ಆಗುತ್ತೆ ಹೂವು, ಆಮೇಲೆ ಅರಳುತ್ತೆ ಸ್ನೇಹಿತರೆ. ಇಲ್ಲೊಂದು ಗಣಗಲೆ ಮರ ಐತೆ. ರೋಜು ಒಂದು ಟೆರೇಸ್ ಮೇಲೆ ಏನು ಬೆಳೆಸ್ಬೋದು ಅಂತ ನಿಮ್ಗೆ ತೋರಿಸಿರೋದು ಸ್ನೇಹಿತರೆ. ನೋಡಿ, ಬ್ರಾಹ್ಮಣಿ ಸೊಪ್ಪು ಇದು ಅಂತ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆದರೆ ತಿನ್ಸಿರ ಮೈಂಡು ಮನಸ್ಸು ಹೊರಡುತ್ತೆ ನೋಡಿ. ಇದು ದೊಡ್ಡಿ ಪತ್ರೆ ಗಿಡ. ಇದ್ರ ಬಗ್ಗೆ ಎಲ್ಲ ತೋರಿಸಿದ್ದೀನಿ ನಿಮ್ಗೆ. ಏನು ಬೆಳಿಬೋದು ಒಂದು ಟೆರೇಸ್ ಮೇಲೆ ಅಂತ ನಮ್ಗೆ ತೋರಿಸೋದು. ಇದು ಡೈರಿ ಗಿಡ. ಅಲ್ಲೊಂದು ದಾಸವಾಳ ಗಿಡ. ಇದು ಮಲ್ಲಿಗೆ ಅಂತ, ದೇವ್ರಿಗೆಲ್ಲ ಇಷ್ಟ. ಮಲ್ಲಿಗೆ ಹೋಗೆಲ್ಲ ಹಾಕ್ಕೊಡ್ತಾರೆ, ತುಂಬ ಘಮ ಸ್ಮೆಲ್ಲು. ಇದೊಂದು ಡೈರಿ ಗಿಡ, ಸೋ ಗಿಡ. ಒಂದು ಟೆರೇಸ್ ಮೇಲೆ ಏನೇನು ಬೆಳಿಬೋದು. ಇಷ್ಟು ಚಿಕ್ಕ ಜಾಗದಲ್ಲಿ ಬರೀ ಪಾಟಲ್ಲೇ ಬೆಳೆಸಿರೋದು, ಬಕೆಟಲ್ಲಿ, ಚೀಲದಲ್ಲಿ ನೋಡಿ. ಯಾವುದೂ ಭೂಮಿಲಿಲ್ಲ ಸ್ನೇಹಿತರೆ, ಎಲ್ಲ ಪಾಟಲ್ಲಿ, ಬಕೆಟಲ್ಲಿ, ಚೀಲದಲ್ಲಿ ಈ ಥರ ಬೆಳೆಸಿದ್ದಾರೆ ನೋಡಿ. ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಬೆಳೆಸಿದ್ದಾರೆ ನಮ್ಮ ಅತ್ತೆ. ಪರಿಸರ ಪ್ರೇಮಿ ಅವರು. ಇಷ್ಟ ಅವ್ರಿಗೆ ಹಿಂಗೆಲ್ಲ ಬೆಳೆಸ್ಬೇಕು ಅಂತ ನೋಡಿ. ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ಪರಿಸರ ಪ್ರೇಮಿ, ನಮ್ಮ ಮಾವನು ಪರಿಸರ ಪ್ರೇಮಿನೇ ನೋಡಿ. ಎಷ್ಟು ಚೆನ್ನಾಗಿ ಇಷ್ಟು ಚಿಕ್ಕ ಟೆರೇಸ್ ಮೇಲೆ ಇಷ್ಟೆಲ್ಲ ಬೆಳೆದಿದ್ದಾರೆ. ಖುಷಿ ಪಡೋ ವಿಷಯ ಇದು. ನಾವೆಲ್ಲ ಭೂಮಿ ಬೇಕು ಬೆಳೆಯೋಕ್ಕೆ ಅಂತೀವಿ ನೋಡಿ. ಇಲ್ಲೂ ಹಾಕಿದ್ದಾರೆ ಡ್ರ್ಯಾಗನ್ ಫ್ರೂಟ್ಸ್, ಇನ್ನೂ ಬಂದಿಲ್ಲ ಅದು. ಬೆಂಗಳೂರು ಮನೇಲಿ, ನಮ್ಮ ಮಾವರ ಮನೇಲಿ, ನಮ್ಮ ಸೋದರ ಮಾವರ ಮನೇಲಿ ನಮ್ಮ ಅತ್ತೆ ಬೆಳೆಸಿರೋದು ಇದೆಲ್ಲನೂ ಗಿಡಗಳನ್ನ ನೋಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನಂದು ಮಾತೃಶ್ರೀ ನಮ್ಮ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತಿರೋಷ್ಟು ಗಿಡಗಳನ್ನ ತೋರಿಸ್ತೀನಿ. ಟೆರೇಸ್ ಮೇಲೆ ಏನೇನು ಬೆಳಿಬೋದು ಅಂತ ನಿಮ್ಗೆ ತೋರಿಸ್ತೆ ಸ್ನೇಹಿತರೆ. ನನ್ನ ವೀಡಿಯೋನ ತಪ್ಪಿರೋ ಕ್ಷಮೆಯಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಗೆ ಏನೇನು ಗೊತ್ತಿರೋದು ಎಲ್ಲನೂ ಪರಿಚಯಿಸ್ತೀನಿ. ನಮಗೆ ಗೊತ್ತಿರೋ ಗಿಡ ನಿಮಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರೋ ಗಿಡ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಅಷ್ಟೇ.